ಪ್ರಿಯ ವೀಕ್ಷಕರೇ, ಬನ್ನಿ ಇವತ್ತು ನನ್ನ ಪ್ರೀತಿಯ ವೀಕ್ಷಕರಿಗೆ ಮಂತ್ರಾಲಯ ದರ್ಶನ ಮಾಡಿಸುತ್ತೇನೆ. ನೋಡಿ, ಒಳಗಡೆ ಕ್ಯಾಮ್ರಾ ಬಿಡಲ್ಲ, ಆದರೆ ಹೊರಗಡೆ ಎಲ್ಲ ನಿಮಗೆ ಮಂತ್ರಾಲಯ, ತುಂಗಭದ್ರಾ ನದಿ, ಅಲ್ಲಿನ ಲೈನು, ಊಟ ವ್ಯವಸ್ಥೆ ಯಾವ ರೀತಿ ಇದೆ ಎಲ್ಲ ತೋರಿಸ್ತೀನಿ. ನೋಡಿ, ಎಲ್ಲ ವಿಡಿಯೋ ಬರ್ತಾ ಇದೆ. ನೋಡಿ, ಮಂತ್ರಾಲಯ ತುಂಗಭದ್ರಾ ನದಿ ಇದು. ಎಲ್ಲ ಬಂದವರೆಲ್ಲ ಭಾಳ ಅದ್ಭುತವಾಗಿ ಇದರಲ್ಲಿ ಸ್ನಾನ ಮಾಡ್ಕೊಂಡು ಸ್ವಲ್ಪ ಗಲೀಜು ಮಾಡಿ ತಂದಿರ್ತಕ್ಕಂಥ ಬಟ್ಟೆಗಳನ್ನೆಲ್ಲ ಬಿಸಾಕಿ ಅಲ್ಲೇ ಬಿಟ್ಟು ಹೋಗ್ತಾರೆ. ನಮ್ಮ ಮುಟ್ಟಾಳ ಜನ ಈ ರೀತಿ ನೀರನ್ನು ಗಲೀಜು ಮಾಡಿ ಹೋಗ್ತಾರೆ. ಸ್ನಾನ ಮಾಡಲಿ ಬೇಡನ್ನಲ್ಲ, ಯಾವ ರೀತಿ ಅವರು ಸ್ವಚ್ಛ ಆಗ್ತಾರೋ ಅದೇ ರೀತಿನಿ ನಾವು ಬಂದಿರತಕ್ಕಂಥ ಜಾಗನ ಸ್ವಚ್ಛ ಕಾಪಾಡ್ಕೊಂಡು ಸ್ವಚ್ಛ ರೀತಿಯಲ್ಲಿ ನಾವು ದೇವರ ದರ್ಶನ ಮಾಡಬೇಕು. ಆದರೆ ಕೆಲವು ಜನಗಳು ಅವಿವೇಕಿಗಳು, ಗೊತ್ತಿಲ್ಲ ನಾವು ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕಿಲ್ಲಿ, ಏನು ಮಾಡಿದ್ರೆ ಚೆಂದ. ನೋಡಿ, ನೀರು ನಾವು ಇವತ್ತು ನೀರಿಲ್ಲದೆ ಬದುಕೋಕ್ಕಾಗಲ್ಲ. ಪರಿಸರ ಪ್ರಕೃತಿಯಿಂದನೇ ನಾವು ಬದುಕ್ತಾ ಇರೋದು. ನಮಗೋಸ್ಕರ ಪ್ರಕೃತಿ ಇದೆ, ಪ್ರಕೃತಿಯಿಂದ ನಾವಿಲ್ಲ, ಪ್ರಕೃತಿಯಿಂದನೇ ನಾವು ಬದುಕಿರೋದು. ನಮ್ಮಿಂದ ಪ್ರಕೃತಿ ಬದುಕಿಲ್ಲ. ಅದನ್ನು ಚೆನ್ನಾಗಿ ಕಾಪಾಡ್ಕೊಂಡ್ರೆ ನೋಡಿ ಎಷ್ಟು ಸುಂದರವಾಗಿದೆ ನಮ್ಮ ತುಂಗಭದ್ರಾ ನದಿ. ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಸೀದಾ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಮುಂದಕ್ಕೆ ಬಂದು ಎಲ್ಲ ನೋಡ್ಕೊಂಡು ಈ ಕಡೆ ಕ್ಯೂ ಐತೆ ಅಂತ ಬಂದ್ವಿ. ಇಲ್ಲೆಲ್ಲ ದೇವಸ್ಥಾನ ನೋಡ್ಕೊಂಡ್ವಿ ಮುಂದೆಗಡೆ. ಈಗ ದರ್ಶನಕ್ಕೆ ಹೋಗಿ ಕ್ಯೂ ನಿಂತ್ಕೋಬೇಕು. ಭಾಳ ಅದ್ಭುತವಾಗಿ ಮುಂದೆಗಡೆ ದೇವಸ್ಥಾನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ, ಅಮೋಘವಾಗಿದೆ. ರಾಘವೇಂದ್ರ ಸ್ವಾಮಿಗಳವರ ಮಠ ತುಂಬ ಚೆನ್ನಾಗಿದೆ. ಆಂಧ್ರದಲ್ಲಿ ಇನ್ನೊಂದು ಖುಷಿ ಏನಪ್ಪ ಅಂದರೆ, ಎಲ್ಲಿ ನೋಡಿದ್ರು ಕನ್ನಡ ಇದೆ. ಅದು ಆಂಧ್ರ, ಎಲ್ಲಿ ನೋಡಿದ್ರು ಕನ್ನಡ ಕನ್ನಡ ಕನ್ನಡ. ಇದು ಮಾತ್ರ ಭಾಳ ಇದೊಂದು ಮಾತ್ರ ಭಯಂಕರ ಸಿಕ್ಕಾಪಟ್ಟೆ ಖುಷಿ ವಿಚಾರ ಅಂದರೆ, ಎಲ್ಲಿ ನೋಡಿದ್ರೂ ಕನ್ನಡ ಕಾಣಿಸುತ್ತೆ. ಒಳಗಡೆ ದೇವಸ್ಥಾನ ಒಳಗಡೆ ಹೋದ್ರೂ ಕನ್ನಡ ಇದೆ, ಅಲ್ಲಿ ಊಟದ ಹಾಲಲ್ಲಿ ಹೋದ್ರೂ ಕನ್ನಡ ಇದೆ. ಎಲ್ಲಿ ನೋಡ್ರು ಭಾಳ ನೋಡಿ ಕನ್ನಡ. ಎಷ್ಟು ಚೆನ್ನಾಗಿ ಕನ್ನಡ ಬರೆದಿದ್ದಾರೆ ಅಂದರೆ, ಮೊದಲೆಲ್ಲ ಲೈನಲ್ಲೇ ಕನ್ನಡ ಇದೆ, ಎಲ್ಲದರಲ್ಲೂ ಮೊದಲ ಲೈನ್ ಕನ್ನಡ ಇರುತ್ತೆ. ತುಂಬ ಜನ ಬಂದಿದ್ದಾರೆ, ಭಾಳ ಚೆನ್ನಾಗಿದ್ದಾರೆ. ನಮ್ಮ ಭಕ್ತಾದಿಗಳು ಸ್ವಲ್ಪ ಬಂದವರು ಸ್ವಚ್ಛತೆ ಕಾಪಾಡಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರು ನೋಡ್ಕೊಂಡು ಸುಮ್ಮನೆ ಹೋಗ್ತಾರೆ, ಇಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೋಡಿ ಎಷ್ಟು ಜನ ಲೈನ್ ನಿಂತ್ಕೊಂಡಿದ್ದಾರೆ. ಭಯಾನಕ ಲೈನು ಮಾತ್ರ, ಸಿಕ್ಕಾಪಟ್ಟೆ. ಸಿಸ್ಟಮೆಟಿಕ್ ಮಾತ್ರ ಚೆನ್ನಾಗಿಲ್ಲ, ವ್ಯವಸ್ಥೆ ಮಾತ್ರ ಸರಿ ಇಲ್ಲ. ಇದನ್ನು ಮಾತ್ರ ಸತ್ಯ ಹೇಳಬಲ್ಲೆ. ಯಾಕಂದರೆ ಈ ಏನು ರೌಂಡ್ ಇದೆಯಲ್ಲ, ಇದು ಬೆಂಗಳೂರೇ ಒಂದು ರೌಂಡ್ ಹೊಡೆದಂಗೆ ಆಗೋಯ್ತು. ಯಾಕಂದರೆ ಅಷ್ಟು ರೌಂಡ್ಸ್ ಇದೆ. ಆಮೇಲೆ ಮೇಂಟೆನೆನ್ಸ್ ಮಾತ್ರ ಸರಿ ಇಲ್ಲ. ಯಾಕಂದರೆ ಹೇಳಬೇಕು, ದೇವ್ರ ಬಗ್ಗೆ ನಾನು ಅಪಪ್ರಚಾರ ಮಾಡ್ತಾ ಇಲ್ಲ, ದೇವ್ರ ಬಗ್ಗೆ ನಾನು ಏನೂ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ. ದೇವ್ರಿದ್ದಾರೆ, ದೇವ್ರ ಕೈ ಮುಗಿತೀವಿ, ಭಕ್ತಿಯಿಂದ ಬರ್ತೀವಿ. ಮತ್ತು ಇನ್ನೊಂದು, ಕನ್ನಡಕ್ಕೆ ಮಾತ್ರ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ಮಂತ್ರಾಲಯದಲ್ಲಿ. ಆಂಧ್ರದಲ್ಲಿದ್ದರೂ ಕೂಡ ಕನ್ನಡಕ್ಕೆ ಮೊದಲ ಆದ್ಯತೆ. ನೋಡಿ, ಕಣ್ಣು ಮುಂದೆನೇ ಇದೆ. ನೋಡಿ ಎಷ್ಟು ಜನ ಲೈನ್ ಸುತ್ತಾಡಬೇಕು, ಸುಮ್ಮನೆ ಭಯಾನಕ ಸುತ್ತಾಡಬೇಕು. ಇಲ್ಲಿ ಒಳಗಡೆ ದೇವರ ದರ್ಶನ ಮಾಡ್ಕೊಂಬಂದು, ಇದು ಹೊರಗಡೆ, ಇದು ದೇವರ ದರ್ಶನ ಮಾಡ್ಕೊಂಬಂದು ನೋಡಿ ಗೋಪುರ, ಅಲ್ಲಿ ದೇವರಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಭಾಳ ಅದ್ಭುತವಾದ ಗೋಪುರ ಇದೆಲ್ಲ. ಹೊರಗಡೆ ದೇವಸ್ಥಾನದ ಹಾಲ್ ಇದು. ಹೊರಗಡೆ ಬಂದಮೇಲೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಮೇಲೆ ಜನಗಳು ಎಲ್ಲ ಇಲ್ಲಿ ಕುಂತ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಿಸಿದ್ದಾರೆ. ಮತ್ತು ಈ ಥರ ಈ ಗೋಡೆಗಳ ಮೇಲೆ ಅಲಂಕಾರವಾಗಿ ಈ ಥರ ಮಾಡಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಬ್ರಹ್ಮ ಮತ್ತು ಶಿವ ಪರಮಾತ್ಮ, ಈ ಥರ ಗೋಡೆಗಳು ಇನ್ನೂ ಅನೇಕ ಚಿತ್ರಗಳನ್ನು ಬಿಡಿಸಿದ್ದಾರೆ ಈ ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ಅನ್ನಪೂರ್ಣ ಅಲ್ಲಿಂದ ಬಂದು ಇಲ್ಲಿ ಊಟ, ಊಟದ ಜನ, ನಮ್ಮ ಜನ ಎಂತ ಅಂದರೆ ಯಾವತ್ತೂ ಊಟನೇ ಮಾಡಿಲ್ಲಪ್ಪ, ತಿಂಗ್ಳುಗಟ್ಟಲೆ ಉಪವಾಸ ಇದೆ ಅನ್ನೋ ಥರ ಇಲ್ಲಿ ನುಗ್ಗಾಡ್ಕೊಂಡು ಇಲ್ಲೊಬ್ಬರು ಸೆಕ್ಯೂರಿಟಿ ಇಲ್ಲ, ಯಾರು ಮೇಂಟೈನ್ ಮಾಡೋರೇ ಇಲ್ಲ. ಪಾಪ ಒಂದು ಹುಡುಗಿ ವಾಂತಿನೇ ಮಾಡ್ಕೊಂಬಿಡ್ತು, ಅಷ್ಟು ನುಗ್ಗಾಡ್ಬಿಟ್ಟಿರ್ತಾಗ ಜನಗಳಿಗೆ ಸಮಾಧಾನ ಇಲ್ಲ, ತಾಳ್ಮೆ ಇಲ್ಲ. ನೋಡಿ, ಇದು ಅಂದರೆ ಧರ್ಮಸ್ಥಳ ಬಿಟ್ಟರೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು ಈ ಕಡೆ ಬಿಟ್ಟರೆ ಊಟದ ವ್ಯವಸ್ಥೆ ಮಾತ್ರ ಎಲ್ಲೆಲ್ಲೂ ನಾವು ಆ ರೀತಿ ಕಾಣೋಕ್ಕಾಗಲ್ಲ. ಊಟ ಮಾಡ್ಕೊಂಡು ಬಂದು ಇಲ್ಲಿ ಅದು ಗೊಂಬೆ, ಅದು ಇದು ಪಿ ಆಟ ಸಾಮಾನು, ಗೊಂಬೆಗಳು ತಗೊಂಡು, ಇನ್ನೇನು ಸರ ಬೇಕಾ, ದಾರ ಬೇಕಾ, ಇದನ್ನೂ ತಗೊಂಡು ಬೇಕಾದ್ರೆ ತಗೋಬೋದು, ಬೇಡಾದ್ರೆ ಬಿಡ್ಬೋದು, ನಮ್ಮಿಷ್ಟ. ಅದು ನಾವೆಲ್ಲ ನೋಡ್ಕೊಂಬಂದ್ವಿ ಅಷ್ಟೇ. ನಮಗೇನೇನು ಅವಶ್ಯಕತೆ ಇದೆ ಅದನ್ನು ಮಾತ್ರ ತಗೊಂಡ್ವಿ, ಪ್ರಸಾದ ತಗೊಂಡ್ವಿ, ಸೀದಾ ಅಷ್ಟೇ. ನಮಗಿದೆಲ್ಲ ಬೇಕಾಗಿಲ್ಲ. ಇಲ್ಲೋ ಸಿಗುತ್ತೆ, ಬೇಕಾದಷ್ಟು ಸಿಗುತ್ತೆ. ನಮ್ಮನೆಗೇನು ಚಿಕ್ಕ ಮಕ್ಕಳು ಇಲ್ಲ ಇಂಥವೆಲ್ಲ ತಗೊಳ್ಳೋಕ್ಕೆ. ಒಂದು ಫೋಟೋ ತಗೊಂಡ್ವಿ, ಪ್ರಸಾದ ತಗೊಂಡ್ವಿ, ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಸ್ಲೀಪಿಂಗ್ ಕೋಚ್ ಬಸ್ ಇತ್ತು, ಅದು ಇನ್ನೂ ಸಾಯಂಕಾಲ ಲೇಟ್ ಬಿಡೋದಂದರು, ಅದಕ್ಕೆ ಕೆಂಪು ಬಸ್ ಹತ್ತಿ ಅಷ್ಟೇ ಸ್ನೇಹಿತರ. ನೋಡಿದಲ್ಲ, ಹೋಗ್ಬೇಕಾರೆ ಟ್ರೈನಲ್ಲಿ ಹೋಗಿದ್ವಿ, ಬರ್ಬೇಕಾರೆ ಕೆಂಪು ಬಸ್ ಹತ್ಕೊಂಡು ಸೀದಾ ಬೆಂಗಳೂರಿಗೆ ಬಂದ್ವಿ. ಇನ್ನು ಭಾಳ ಅದ್ಭುತವಾದ ಮಂತ್ರಾಲಯದ ಬಗ್ಗೆ ವಿಚಾರ ಇದೆ, ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಯಾಕಂದರೆ ಸತ್ಯ ತಿಳಿಸ್ಬೇಕು. ನಾವು ಒಂದು ಸ್ಥಳಕ್ಕೆ ಹೋಗಿ ಬಂದಿದ್ದೀವಿ. ದೇವರು ಭಾಳ ಅದ್ಭುತವಾದ ಒಂದು ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠ. ನಿಜವಾಗ್ಲೂ ಅಲ್ಲಿ ಖುಷಿ ವಿಚಾರ, ಭಯಾನಕ ಖುಷಿ ವಿಚಾರ ಏನಪ್ಪ ಅಂದರೆ, ಎಲ್ಲಿ ನೋಡಿದ್ರೂ
ಕನ್ನಡ 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 ಕಾಣಿಸಿತು. ಭಾಳ ಸಂತೋಷವಾಯಿತು. ಇವತ್ತು ನಮ್ಮ ರಾಜಧಾನಿ ಬೆಂಗಳೂರು ನಗರದಲ್ಲಿ ಇವತ್ತು ಕನ್ನಡ ಇಲ್ಲ. ನಮ್ಮ ರಾಜಧಾನಿ ಬೆಂಗಳೂರು ನಗರದಲ್ಲೇ ಇವತ್ತು ಕನ್ನಡ ಮೂಲೆ ಗುಂಪಾಗ್ತದೆ. ಅಂಥದ್ರಲ್ಲಿ ಆಂಧ್ರದ ಏನು ಇವತ್ತು ನಮ್ಮ ಕನ್ನಡ ಎಲ್ಲಿ ನೋಡಿದರೂ ಕನ್ನಡ, ಎಲ್ಲಿ ನೋಡಿದರೂ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಮುಂದಿನ ಎಪಿಸೋಡಲ್ಲಿ ಭಾಳ ಅದ್ಭುತ ವಿಚಾರದ ಹೇಳ್ತೀನಿ, ಕಾಯ್ತೀರಿ. ನಮಸ್ಕಾರ.